ನಮಸ್ಕಾರ ಗೆಳೆಯರೇ, ಸ್ಟೋರಿ ವಿತ್ ಗುರು ಚಾನಲ್ಗೆ ಸ್ವಾಗತ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನರು, ಸಿನಿಮಾ ಪ್ರೇಮಿಗಳು, ಅಭಿಮಾನಿಗಳು ಬಹಳ ಕುತೂಹಲ, ನಿರೀಕ್ಷೆಯಿಂದ ಕಾಯುತ್ತಿರುವ ಅಪ್ಪಟ ಕನ್ನಡ ಸಿನಿಮಾ ಕಾಟೇರ ರಿಲೀಸ್ಗೂ ಮೊದಲೇ ಹೊಸ ದಾಖಲೆಗಳನ್ನು ನಿರ್ಮಿಸುತ್ತಾ ಸಾಗುತ್ತಿದೆ. ಟ್ರೇಲರ್ಗಳಂತೂ ಅದ್ಭುತ. ಕಾಟೇರನ ವಿಶ್ವರೂಪ ದರ್ಶನ ಇದೇ ಡಿಸೆಂಬರ್ ತಿಂಗಳ 29ರಂದು ದೇಶದಾದ್ಯಂತ ಈ ಚಿತ್ರ ನೂರಾರು ಸಿನಿಮಾ ಮಂದಿರಗಳಲ್ಲಿ, ಮಾಲ್ಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಬಿಡುಗಡೆಗೆ ಮುಂಚೆಯೇ ಅಪಾರ ಹಣ ಗಳಿಕೆ ಮಾಡಿದೆ, ಜನ ಬೆಂಬಲ ಗಳಿಸಿದೆ, ದಾಖಲೆಗಳ ಮೇಲೆ ದಾಖಲೆಗಳನ್ನು ನಿರ್ಮಿಸಿ ಧೂಳೀಪಟ ಮಾಡಿದೆ. ಹಲವಾರು ದಿನಗಳ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಡಿ ಬಾಸ್ ಅಂದರೆ ದರ್ಶನ್ ಅವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಇದಕ್ಕೆ ಕರೆಯುವುದು. ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್, ಕತೆ ತರುಣ್ ಸುಧೀರ್, ಜಗದೀಶ್ ಕುಮಾರ್ ಹಂಪಿ, ಸಿನಿಮಾಗ್ರಫಿ ಸುಧಾಕರ್ ಎಸ್ ರಾಜು, ಸಂಗೀತ ವಿ ಹರಿಕೃಷ್ಣ. ಕನ್ನಡ ಅಭಿಮಾನಿಗಳಿಗೆ, ಅದರಲ್ಲೂ ರೈತಾಪಿ ಬಂಧುಗಳಿಗೆಂದೇ ನಿರ್ಮಿಸಿರುವ ಈ ಚಿತ್ರ ಕಾಟೇರ. ಇದು ದರ್ಶನ್ ಅವರ 56ನೇ ಚಿತ್ರವಾಗಲಿದೆ. ದಚ್ಚು ತರುಣ್ ಜುಗಲ್ಬಂದಿ ಸಿನಿಮಾ ಇದಾಗಲಿದೆ. ರೈತಪರ ನಾಯಕನಾಗಿ ದರ್ಶನ್ ಅವರು ಅಮೋಘ ಅಭಿನಯ ಮಾಡಿದ್ದು, ಮಾರವ್ವನ ಭಕ್ತನಾಗಿ, ರೈತ ಹಿತ ರಕ್ಷಕನಾಗಿ, ಊರ ಕಾಯುವ ದೊರೆಯಾಗಿ ಕಾಣಿಸಿಕೊಂಡಿದ್ದಾರೆ. ನಾಯಕಿಯಾಗಿ ಕನಸಿನ ರಾಣಿ ಮಾಲಾಶ್ರೀಮಗಳು ಆರಾಧನಾ ನಟಿಸುತ್ತಿರುವ ಚೊಚ್ಚಲ ಚಿತ್ರವಾಗಿದೆ. ಹಳ್ಳಿಯ ವಿದ್ಯಾವಂತೆ, ಧೈರ್ಯದ ಹುಡುಗಿಯಾಗಿ ಲೇಖನಿ ಹಿಡಿಯುವ ಕೈಯಲ್ಲಿ ಕತ್ತಿ ಹಿಡಿಯಬಹುದು ಎಂಬುದನ್ನು ನಿರೂಪಿಸಿದ್ದಾರೆ. ಖಳನಾಯಕನಾಗಿ ಜಗಪತಿ ಬಾಬು ಅಮೋಘ ಅಭಿನಯ ಮಾಡಿದ್ದಾರೆ. ಇವರ ಜೊತೆ ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್, ಶ್ರುತಿ, ಬೀರದಾರ್, ಮಾಸ್ಟರ್ ರೋಹಿತ್ ಅಭಿನಯಿಸಿದ್ದಾರೆ. 70ರ ದಶಕದಲ್ಲಿ, ಅಂದರೆ 1974ರಲ್ಲಿ ನಡೆದ ಸತ್ಯ ಘಟನೆ ಆಧರಿಸಿ ತರುಣ್ ಸುಧೀರ್ ಮತ್ತು ಹಂಪಿ ಚಿತ್ರಕಥೆ ರಚಿಸಿದ್ದಾರೆ. ರೈತರ ಕಷ್ಟ, ನೋವು, ಜೀವನ ಇವುಗಳನ್ನು ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಮಣ್ಣಿಗಾಗಿ, ಭೂಮಿಗಾಗಿ, ತಾಯಿ ನಾಡಿಗಾಗಿ, ಬೆಳೆದ ಬೆಳೆಗಾಗಿ, ಹೊಟ್ಟೆ ಪಾಡಿಗಾಗಿ ಹೋರಾಟ ಮಾಡುವ ರೈತನ ಜೀವನದ ಕತೆ ಇದಾಗಿದೆ. ಭಾರತದಲ್ಲಿ ನಡೆದ ರೈತ ದಂಗೆಯ ಕುರಿತ ರೋಚಕ ಹಾಗೂ ಮೈ ನವರೇಳಿಸುವ ಚಿತ್ರಕಥೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಪುನೀತ್ ಆರ್ಯ ಬರೆದಿರುವ ನೆತ್ತರಲ್ಲಿ ನೆಂದ ಭೂಮಿ, ನನ್ನ ಮಣ್ಣು, ನನ್ನ ಹಕ್ಕು ರೈತ ಗೀತೆ ಅರ್ಥಪೂರ್ಣವಾಗಿದೆ. ನಾಗೇಂದ್ರ ಪ್ರಸಾದ್ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಯಾವ ಜನ್ಮದ ಗೆಳತಿ, ನನ್ನ ಗೆಳತಿ, ನನ್ನ ಜೀವದ ಒಡತಿ ಸೊಗಸಾಗಿ ಮೂಡಿಬಂದಿದೆ. ಹರಿಕೃಷ್ಣ ಸಂಯೋಜನೆಯಲ್ಲಿ ಪಸಂದಾಗವನೆ ಹಾಡು ಅತ್ಯುತ್ತಮವಾಗಿದೆ. ಉಳುವವನೇ ಭೂಮಿಯ ಹೊಡೆಯ, ರೈತನೇ ದೇಶದ ಬೆನ್ನೆಲುಬು ಎಂಬ ಕಾನೂನು ಮೂಲವಾಗಿಟ್ಟುಕೊಂಡು ಈ ಸಿನಿಮಾ ಮಣ್ಣಿನ ಮಕ್ಕಳ ಹೋರಾಟದ ಕಥೆಯಾಗಿದೆ. ಈ ಚಿತ್ರದಲ್ಲಿನ ಕತೆ, ಹಾಡು, ಸಂಗೀತ, ಸಂಭಾಷಣೆ ಆಗಿನ ಕಾಲದ ರೈತಾಪಿ ವರ್ಗದವರ ಜೀವನ ಶೈಲಿಯನ್ನು ತೋರಿಸುತ್ತದೆ. 2 ಗಂಟೆ 59 ನಿಮಿಷದ ಈ ಸಿನಿಮಾ ಎಲ್ಲ ಕುಟುಂಬದವರಿಗೆ ಇಷ್ಟವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದರಲ್ಲೂ ದರ್ಶನ್ ಅವರ ವಿಭಿನ್ನ ಗೆಟಪ್ ಎಲ್ಲರಿಗೂ ಪ್ರಿಯವಾಗುತ್ತದೆ. ಕಾಟೇರ ಚಲನಚಿತ್ರಕ್ಕೆ ಸಿನಿಮಾ ಥಿಯೇಟರ್ಗಳೇ ಸರಿಯಾಗಿ ಸಿಕ್ಕಿಲ್ಲ. ಅದರ ಜೊತೆಗೆ ಸಲಾರ್ನಂತಹ, ಡಂಕಿಯಂತಹ ಪರಭಾಷೆಯ ಚಿತ್ರಗಳೊಡನೆ ಪೈಪೋಟಿ ನಡೆಸಬೇಕಿದೆ. ಆದರೂ ಕಾಟೇರ ಹೊಸ ಇತಿಹಾಸ ಸೃಷ್ಟಿಸಿ ಮುಂದೆ ಸಾಗುತ್ತಿದೆ. ಲಕ್ಷಗಟ್ಟಲೆ ಟಿಕೆಟ್ಗಳು ಮಾರಾಟವಾಗಿವೆ. ಥಿಯೇಟರ್ಗಳು, ಕನ್ನಡಿಗರು ಈ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕಿದೆ. ಕನ್ನಡ ಸಿನಿಮಾಗಳನ್ನು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ದರ್ಶನ್ ಸರ್ ಅವರಿಗೆ, ಅವರ ಚಿತ್ರತಂಡದವರಿಗೆ ಶುಭವಾಗಲಿ. ದೇವರ ಆಶೀರ್ವಾದ ಇರಲಿ. ಈ ಸಿನಿಮಾ ದಾಖಲೆಗಳ ಮೇಲೆ ದಾಖಲೆ ನಿರ್ಮಿಸಲಿ. ಇದು ನಮ್ಮ ಕನ್ನಡ ಸಿನಿಮಾ ಎಂಬ ಗೌರವ ಎಲ್ಲರಲ್ಲಿ ಸದಾ ಇರಲಿ ಎಂದು ಹಾರೈಸುತ್ತಾ, ಮತ್ತಷ್ಟು ರೋಚಕ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೂ ಶುಭವಾಗಲಿ. ಜೈ ಹಿಂದ್.